ನಮಸ್ಕಾರ. ಇವತ್ತು ಶ್ರೀ ಗೌರಿಯ ಒಂದು ಶರಣ್ ಅನ್ನೋ ಒಂದು ಪಾತ್ರ ಮಾಡ್ತಕ್ಕಂಥ ನಟ ರಾಜೇಶ್ ಧ್ರುವ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸರ್, ಶ್ರೀ ಗೌರಿ ಹೇಗ್ ನಡೀತಾ ಇದೆ ಶೂಟಿಂಗ್ ಎಲ್ಲ? ತುಂಬಾ ಚೆನ್ನಾಗಿ ನಡೀತಾ ಇದೆ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಅದರಲ್ಲೂ ನಾನು ಪಾಸಿಟಿವ್ ಇಂದ ಇವಾಗ ಒಂದು ಖಡಕ್ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇರೋದು ಹೊಸ ಅನುಭವ. ಬಟ್ ತುಂಬಾ ಎಕ್ಸ್ಪ್ರೆಸಿವ್ ವೇದಲ್ಲಿ ಹೋಗ್ತಾ ಇದೆ ನನ್ನ ಕ್ಯಾರೆಕ್ಟರ್. ಆಮೇಲೆ ಇವಾಗ ಅದರಲ್ಲಿ 2 ತರ ಶೇಡ್ ಬರ್ತಾ ಇದೆ. ಇಷ್ಟ ದಿನ ಬರೀ ಕೊಂಕು ಅದು ಇದು ನಡೀತಾ ಇತ್ತು, ಇವಾಗ ಸ್ವಲ್ಪ ಕಾಮಿಡಿ ಟ್ರ್ಯಾಕಿಗೆ ಹೋಗ್ತಾ ಇದೆ. ಸೊ ಒಂದು ಆಕ್ಟಿಂಗ್ ಮಾಡೋದಕ್ಕೆ ತುಂಬಾ ಚಾಲೆಂಜಿಂಗ್ ಕ್ಯಾರೆಕ್ಟರ್. ಹೌದು. ಅಂಡ್ ನೀವು ನೋಡಿದ್ರೆ ಅರ್ಚನಾ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದೀರಾ, ಅದನ್ನ ಹೇಳ್ಕೊಂಡು ಇಲ್ಲ, ಅವ್ರು ನೋಡಿದ್ರೆ ಒಂದು ಬೇರೆ ಒಂದು ಲೆವೆಲ್ ಇದ್ದಾರೆ. ಸೊ ಟ್ರಯಾಂಗಲ್ ಲವ್ ಸ್ಟೋರಿ, ಅಳೋದು, ಎಮೋಷನ್ಸ್ ನ ಶರಣ್ ಎಕ್ಸ್ಪ್ರೆಸ್ ಮಾಡೋ ರೀತಿನೇ ಬೇರೆ ಇದೆ. ಸೊ ಎಷ್ಟು ಚಾಲೆಂಜಿಂಗ್ ಇದೆ ಇದು. ಅಂದ್ರೆ ಶರಣ್ ಹೆಗಡೆ ಪಾತ್ರಕ್ಕೆ ಫಸ್ಟ್ ಟೈಮ್ ಲವ್ ಆಗಿದೆ. ಅವ್ನು ಯಾರು ಅಂತ ಹುಡುಗಿರ್ನ ಇಷ್ಟ ಪಡದೇ ಇರೋ ಕ್ಯಾರೆಕ್ಟರ್, ಅವನಿಗೆ ಒಂದು ಕನಸಿನ ಹುಡುಗಿ ಅಂತ ಯಾರು ಇಮ್ಯಾಜಿನೇಷನ್ ಅಂತ ಇರ್ತಾರೆ ಅವರು ಸಿಕ್ಕಿದ್ದಾರೆ ಅನ್ನೋ ತರ ಇಲ್ಲಿ ಪೋರ್ಟ್ರೇ ಆಗಿದೆ. ಸೊ ಅಲ್ಲಿ ಆ ಪಬ್ ಅಲ್ಲಿ ನೋಡಿದಾಗ ಓ ಮೈ ಗಾಡ್, ನನ್ನ ರಾಣಿ ಸಿಕ್ಬಿಟ್ಲು ಅನ್ನೋ ತರ ಅವನಿಗೆ ಗೊತ್ತಾಗುತ್ತೆ. ಅದ್ರಲ್ಲೂ ಅರ್ಚನಾದು 2 ಶೇಡ್ ಕ್ಯಾರೆಕ್ಟರ್. ಅರ್ಚನಾನ ನಾನು ಅಪ್ಪು ತಂಗಿಯಾಗಿ ನೋಡಿದ್ದೆ ಹೊರತು, ಅದು ಯಾವ್ದೋ ಕಂಚಿನ ಗದ್ದೆ ಹುಡುಗಿಯಾಗಿ ನೋಡಿದ್ದೆ ಹೊರತು, ಅವಳು ಬೋಲ್ಡ್ ಆಗಿ ನಾನು ಯಾವತ್ತೂ ಅವಳನ್ನ ನೋಡಿರ್ಲಿಲ್ಲ. ಬಟ್ ಫಸ್ಟ್ ಟೈಮ್ ನೋಡಿದಾಗ ಶಾಕು ಆಗ್ತೀನಿ, ಖುಷಿನೂ ಆಗ್ತೀನಿ. ಸೊ ಹಾಗಾದಾಗ ಒನ್ ಸೈಡ್ ಲವ್ ಇಮಿಡಿಯೇಟ್ ಆಗಿ ಶುರು ಆಯ್ತು. ಸೊ ಅಲ್ಲಿಂದ ಅವಳನ್ನ ನಾನು ಹೇಗಾರು ಮಾಡಿ ಪಡ್ಕೋಬೇಕು, ಅಂದ್ರೆ ಪಾಸಿಟಿವ್ ವೇದಲ್ಲಿ ಅವಳನ್ನ ನಿಜವಾಗ್ಲೂ ಟ್ರೂ ಲವ್ ಮಾಡ್ತಾ ಇದ್ದೀನಿ ನಾನು. ಸೊ ಈ ತರದ್ರಲ್ಲಿ ಹೋಗ್ಬೇಕಾದ್ರೆ ಈ ಹಂಪ್ಸ್ಗಳು ಬರ್ತಾವಲ್ಲ ರೋಡಲ್ಲಿ, ಅದೇ ತರ ಬೇರೆ ಬೇರೆ ಒಂದು ಟ್ವಿಸ್ಟ್ ಗಳು ಬರ್ತಾ ಇದಾವೆ. ಈ ಅರ್ಚನಾ ಮತ್ತು ಮಾಣಿಕ್ಯ ಅವ್ರಿಗೂ ಗೊತ್ತಿಲ್ಲ ಅವ್ರಿಬ್ರು ಅವ್ರವ್ರೇ ಅಂತ. ಸೊ ಈ ತರದ್ದು ನಡೀತಾ ಇದೆ. ಸೊ ನನ್ನ ಒಂದು ಕತೆಗೆ ಆಮೇಲೆ ಅವರ ಕತೆಗೆ ಹೇಗೆ ಟ್ವಿಸ್ಟ್ ಸಿಗುತ್ತೆ, ಈ ಟ್ರಯಾಂಗಲ್ ಲವ್ ಸ್ಟೋರಿ ಯಾವ ತರ ಹೋಗಿ ಎಂಡ್ ಆಗ್ಬಹುದು ಅನ್ನೋದು ನನಗೂ ಕುತೂಹಲ ಇದೆ. ಯಾಕಂದ್ರೆ ನಮಗೂ ಕತೆ ಗೊತ್ತಿಲ್ಲದೆ ಇರೋದಕ್ಕೆ ನೋಡೋಣ ಏನಾಗುತ್ತೆ ಅಂತ. ಹಂಗಿದ್ರೆ ಶರಣ್ಗೆ ಮಾಡರ್ನ್ ಹುಡುಗಿ ಇಷ್ಟ ಅಂದಂಗ ಆಯ್ತು. ಮಾಡರ್ನ್ ಜೊತೆಗೆ ಅವಳು ಹಳ್ಳಿ ಹುಡುಗಿ ತರನು ಇರ್ತಾಳಲ್ಲ, ಸೊ ಎರಡಕ್ಕೂ ಸೂಟ್ ಆಗ್ತಾಳೆ. ಅದ್ರಲ್ಲೂ ನನ್ನ ಒಂದು ಇಮ್ಯಾಜಿನೇಷನ್ ಯಾವ ತರ ಅಂದ್ರೆ, ನಮ್ಮಮ್ಮನೂ ಗೇಮ್ ಆಡ್ತಾರೆ, ಯಾರಿಗೂ ಗೊತ್ತಾಗಲ್ಲ. ಅರ್ಚನನು ಗೇಮ್ ಮಾಡ್ತಾರೆ, ಯಾರಿಗೂ ಗೊತ್ತಾಗಲ್ಲ. ಹೌದು ಹೌದು, ನಮ್ಮಮ್ಮಂಗ್ ತಕ್ಕ ಸೊಸೆ ಅನ್ನೋ ತರ ಇದೆ ಈಗ. ಬಟ್ ನಮ್ಮಮ್ಮ ಒಪ್ಪಲ್ಲ. ಈಗ ಅದನ್ನ ಹೇಗಾರು ಹೇಳ್ಕೊಂಡಿದ್ದೀರಾ ಹಂಗಿದ್ರೆ? ಅದೇ ಈಗ ಮೊನ್ನೆ ಎಪಿಸೋಡ್ ಅಲ್ಲಿ ರಿವೀಲ್ ಆಯ್ತು. ನಂಗೆ ತುಂಬಾ ಇಷ್ಟ ಅವಳು. ನಮ್ಮಮ್ಮ ಹೇಳ್ತಾರೆ ನೋಡ್ಬೇಕು ಬಿಡ್ಬೇಕು, ಹಂಗಾದ್ರೆ ಆಯ್ತು ಅಂತ. ಇಲ್ಲಮ್ಮ ನಾನು ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈಗ ಒಂದ್ ರೌಂಡ್ ಆಲ್ರೆಡಿ ಕನ್ವೆ ಆಗಿದೆ. ಮುಂದೆ ಹೆಂಗೆ ನೋಡ್ಬೇಕು. ಓಕೆ ಸರ್. ಸರ್, ಒಂದು ಶರಣ್ ಅನ್ನೋ ಹೆಗ್ಡೆ ಪಾತ್ರಕ್ಕೆ ಜನರ ರೆಸ್ಪಾನ್ಸ್ ಯಾವ ರೀತಿ ಇದೆ? ಇಲ್ಲ, ಫಸ್ಟ್ ಬಿಗಿನಿಂಗ್ ಅಲ್ಲಿ ನೀವ್ ಯಾಕೆ ವಿಲನ್ ತರ ಕ್ಯಾರೆಕ್ಟರ್ ಮಾಡಕ್ ಹೋಗ್ತಾ ಇದೀರಾ, ತಪ್ಪು, ಬೇಡ. ನಿಮ್ಮನ್ನ ನಾವು ಅಗ್ನಿಸಾಕ್ಷಿಲಿ ಅಖಿಲ್ ತರ ನೋಡಿ, ತುಂಬಾ ಮುದ್ದು ಪಾತ್ರ ಅದು, ಅದನ್ನ ಹಂಗ್ ನೋಡಿ ನೀವು ಸಡನ್ ಆಗಿ ಹಿಂಗ್ ಮಾಡ್ತಿದ್ರ ಅಂದ್ರೆ ನಮ್ ಕೈಲಿ ತಗೊಳಕ್ ಆಗಲ್ಲ, ಅದು ಇದು ಅಂತಂದ್ರು. ಬಟ್ ಒಬ್ಬ ನಟನಾಗಿ ನಾನು ಎಲ್ಲಾ ತರದ ಪಾತ್ರಗಳನ್ನು ಮಾಡಬೇಕು. ಯಾಕೆಂತಂದ್ರೆ ಜನಕ್ಕೆ ಬರೀ ಈ ತರದ್ದೇ ಅಂತ ನಾವು ಫಿಕ್ಸ್ ಆಗ್ಬಿಟ್ರೆ ಅದಕ್ಕೆ ಯಾವತ್ತು ನಾವು ಜಸ್ಟಿಸ್ ಕೊಡಕ್ ಆಗೋದಿಲ್ಲ. ಇವನ್ ಬಿಡುಗರು, ಇವನ್ ಇದನ್ನೇ ಮಾಡ್ಕೊಂಡು ಹೋಗ್ತಿರ್ತಾನೆ ಅಂತ ಆಗತ್ತೆ. ನನಗದು ಇಂಟ್ರೆಸ್ಟ್ ಇಲ್ಲ. ಸೊ ಈ ಒಂದು ಗ್ಯಾಪ್ ಅಲ್ಲಿ ಅಗ್ನಿಸಾಕ್ಷಿ ಆದ್ಮೇಲೆ ತುಂಬಾ ಸೀರಿಯಲ್ಗಳು ಇದೇ ಪಾತ್ರಕ್ಕೆ ಬಂತು. ನನಗೆ ಯಾವ್ದು ಅಖಿಲ್ ತರದ ಪಾತ್ರಕ್ಕೆ ಬಂತು. ಯಾಕೋ ಬೇಡ, ಸ್ವಲ್ಪ ಚೇಂಜ್ ಮಾಡ್ಬೇಕು ಅಂತ ಅಂದಾಗ ಕಲರ್ಸ್ ಕನ್ನಡದವರೇ ಕರೆದು ಈ ಪಾತ್ರನ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಒಂದು ನರೇಶನ್ ಕೊಟ್ಟು, ಆ ನರೇಶನ್ ತಗೊಂಡಾದ್ಮೇಲೆ ಇಲ್ಲ, ನಾನು ಈ ಪಾತ್ರ ಬಿಡ್ಕೂಡ್ದು, ಖಂಡಿತ ಬಿಡ್ಕೂಡ್ದು ಅಂತ ಮಾಡಿದೆ. ಆಮೇಲೆ ಆ ಇಂಪ್ಯಾಕ್ಟ್ ಸೂಪರ್ ಆಗಿ ಬಂತು. ಸೊ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಜನರಿಂದ. ಸೊ ನನಗೂ ಆ ಖುಷಿ ಇದೆ. ಒಂದು ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು, ಫುಲ್ ಪ್ಯಾಕ್ಡ್ ಆಗಿ, ಅಂದ್ರೆ ತುಂಬಾ ಎಲ್ಲಾ ಎಮೋಷನ್ಸ್ ಇರುವಂತದ್ದು, ಅದನ್ನ ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡ್ತಾ ಇದೀರಾ ಕೂಡ. ಅಂಡ್ ಅನುಬಂಧ ಅಂದ ತಕ್ಷಣ ನಿಮ್ಗೆ ಏನ್ ಒಂದು ಥಾಟ್ ಬರುತ್ತೆ? ಅವಾರ್ಡ್ ಫಂಕ್ಷನ್ ಅಂದ ತಕ್ಷಣ ನಿಮಗೆ ಒಂದು ನೆನಪಿಗೆ ಬರುವಂತ ಮೆಮರಿ ಏನು? ಅವಾರ್ಡ್ ಫಂಕ್ಷನ್ ಅಂತಂದ್ರೆ ನಾನು ಸ್ವಲ್ಪ ದೂರ ಇರ್ತೀನಿ ಯೂಶುವಲ್ ಆಗಿ. ಯಾಕೆಂತಂದ್ರೆ ಸ್ವಲ್ಪ ಅಲ್ಲಿ ಇಂಟರ್ನಲ್ ಏನೇನ್ ಆಗ್ತವೆ ಅಂತ ನನಗೂ ಗೊತ್ತಾಗಲ್ಲ, ಅದನ್ನ ಹೇಳೋ ಅವಶ್ಯಕತೆನೂ ಇಲ್ಲ. ಬಟ್ ಯಾವಾಗ ನಾವು ಅನುಬಂಧ ಅಂತ ನಾವು ತಗೋತೀವಿ, ಆ ಹೆಸರಲ್ಲೇ ಒಂದು ಬಂಧ ಇದೆ. ಅಗ್ನಿಸಾಕ್ಷಿ ಜೊತೆಗೆ ಶುರುವಾದಂತ ಒಂದು ಅನುಬಂಧ ಅವಾರ್ಡ್ಸ್ ಇದು. ಈಗ ಹೇಗೆ ಅನುಬಂಧ 11 ಅಂದ್ರೆ 11 ಏನ್ ನಡೀತಿದೆ, ಆ 11 ಜೊತೆನ ನಾವು ಕೂಡ ಹೋಗ್ತಾ ಇದೀವಿ. ಖುಷಿಯ ವಿಚಾರ ಮತ್ತೆ ಬೇಜಾರಿನ ವಿಚಾರ ಎರಡೂ ಕೂಡ ಈ ಅನುಬಂಧದಲ್ಲಿ ಮಿಕ್ಸ್ ಆಗಿದೆ ನಮಗೆ. ಬಿಗಿನಿಂಗ್ ಅಲ್ಲಿ ನಾವು ಮನೆ ಮೆಚ್ಚಿದ ಏನು ಸಹೋದರ ಕೆಟಗರಿಲೇ ಆಗ್ತಾ ಇತ್ತು. ಈ ಸಲ ಫಸ್ಟ್ ಟೈಮ್ ನಾನು ಜನ ಮೆಚ್ಚಿದ ಕೆಟಗರಿಗೆ ನಾಮಿನೇಟ್ ಆಗಿದ್ದು ಶಕುನಿಗೆ. ಸೊ ಟಾಪ್ 4 ನಾಮಿನೀಸ್ ಅಲ್ಲಿ ಕೂಡ ಬಂತು. ತಾಂಡವಗೆ ಆಬ್ವಿಯಸ್ಲಿ ತಾಂಡವಗೆ ಹೋಗ್ಬೇಕು, ಅವರು ಡಿಸರ್ವಿಂಗ್ ಪರ್ಸನ್, ಹೋಗಿದೆ. ಬಟ್ ಖುಷಿ ಇದೆ, ಖಂಡಿತವಾಗ್ಲೂ ಖುಷಿ ಇದೆ. ಜನ ನಮಗೂ ವೋಟ್ ಮಾಡಿ ಆ ಟಾಪ್ 4 ನಾಮಿನೀಸ್ ಅಲ್ಲಿ ಕರ್ಸಿದ್ದಾರೆ ಅಂತ.
ಒಂದಲ್ಲ ಒಂದಿನ ಈ ಒಂದು ಬ್ಯೂಟಿಫುಲ್ ಅವಾರ್ಡ್ ನಾನು ಹಿಡಿಯುವಂತ ಒಂದು ಅವಕಾಶ ಸಿಗ್ಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕಂತಂದ್ರೆ ಒಬ್ಬ ನಟನಾಗಿ ನಾನು ಕೂಡ ಈ ಕೋವಿಡ್ ಆ ತರದ ಒಂದು ಪರಿಸ್ಥಿತಿಯಿಂದ ನಾವು ಬಂದಿರೋದಕ್ಕೆ ತುಂಬಾ ಸಲ ಕುಗ್ತೀವಿ ನಾವು. ಆ ಕುಗ್ಗದಾಗ ನಮಗೆ ಆ ಅವಾರ್ಡು ಅನ್ನೋದನ್ನೆಲ್ಲ ನೋಡಿದಾಗ ನಮಗೊಂದು ಮೋಟಿವ್ ಸಿಗುತ್ತೆ. ನಮಗೆ ಬರ್ಲೇಬೇಕು ಅಂತಲ್ಲ, ನಮ್ಮ ಕೆಲ್ಸಕ್ಕೆ ಮೋಟಿವ್ ಸಿಗ್ಬೇಕು ಅಂದ್ರೆ ನಮ್ಮ ಎಪಿಸೋಡ್ಗಳನ್ನ ಅಥವಾ ನಮ್ಮ ಒಂದು ಹಿಸ್ಟ್ರಿಗಳನ್ನ ನೋಡಿದ್ರು ಸಾಕು, ನಮ್ಗೆ ಖುಷಿ ಆಗುತ್ತೆ. ಬಟ್ ಯಾವಾಗ ಈ ಮೊಮೆಂಟೋ ಅನ್ನೋದನ್ನ ನಮ್ಮ ಕೈಗೆ ನಾವು ನೋಡ್ಕೋತೀವಿ ಅಥವಾ ನಾವು ಅದನ್ನ ಹಿಡ್ಕೋತೀವಿ, ಆ ಭಾರ ತುಂಬಾ ನಮಗೆ ಭಾರವಾಗ್ಸತ್ತೆ. ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ನಾನು ಹಾಗಾಗಿ ನಾನು ಯಾವತ್ತು ಅವಾರ್ಡ್ಗೋಸ್ಕರ ಕೆಲಸ ಮಾಡಿದವನು ಅಲ್ಲ. ಬಟ್ ಬಂದ್ರೆ 100% ನಾನು ತುಂಬಾ ಮನಸ್ಸಿನಿಂದ ನಾನು ರಿಸೀವ್ ಮಾಡ್ತೇನೆ. ಖಂಡಿತ ಸರ್, ನಿಮ್ಗೆ ನಿಮ್ಮ ಅಭಿನಯಕ್ಕೆ ನೆಕ್ಸ್ಟ್ ಅನುಬಂಧದಲ್ಲಿ ಮತ್ತಷ್ಟು ಒಂದೆರಡಾದ್ರೂ ಅವಾರ್ಡ್ ಬರ್ಬೇಕು. ಒಳ್ಳೆ ಕಾಮಿಕ್, ಒಳ್ಳೆ ವಿಲನ್, ಆ ತರದ ಅವಾರ್ಡ್ ಗಳೆಲ್ಲ ನಿಮ್ಗೆ ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ಸೊ ಫೈನಲಿ ಶ್ರೀ ಗೌರಿ ಬಗ್ಗೆ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಶ್ರೀ ಗೌರಿ ತುಂಬಾ ಒಳ್ಳೆ ಅಟೆಂಪ್ಟ್. ಈ ಹಿಂದೆ ರೂಟೆಡ್ ಸ್ಟೋರಿಗಳನ್ನ ನಾವು ಯಾವತ್ತೂ ಕಿರುತೆರೆಗೆ ತುಂಬಾ ಕಮ್ಮಿ ಕೊಟ್ಟಿರೋದು. ಬರೀ ಹೆಲಿಕಾಪ್ಟರ್ ಅಲ್ಲಿ ಯಾರೋ ಹೀರೋ ಎಂಟ್ರಿ ಆಗ್ತಾರೆ ಅಥವಾ ಯಾವ್ದೋ BMW ಕಾರ್ ಎಂಟ್ರಿ ಆಗ್ತಾರೆ, ಈ ತರ ಒಂದು ಬ್ರ್ಯಾಂಡ್ ಆಗಿ ನಾವು ಮಾಡಿದ್ವಿ. ಬಟ್ ಫಸ್ಟ್ ಟೈಮ್ ಕಂಬಳದ ಒಂದು ಎಸೆನ್ಸ್ ನ ಇಟ್ಕೊಂಡು ಅಥವಾ ಕಂಚಿನ ಗದ್ದೆ ಅನ್ನೋ ಒಂದು ಹಳ್ಳಿ ಎಸೆನ್ಸ್ ಇಟ್ಕೊಂಡು ಆ ಹಳ್ಳಿಲೇ ನಡೀತಿರುವಂತ ಒಂದು ಕತೆ ಅಂತ ನೋಡಿದಾಗ ನೀವು ತುಂಬಾ ಕಡಿಮೆ, ಎಷ್ಟೋ ಜನ ಏನ್ ಮಾಡ್ತಾರೆ ಮಂಡ್ಯಗೆ ಒಂದು ಪಾಯಿಂಟ್ ಮಾಡಿ ಹೇಳ್ತಾರೆ ಅಥವಾ ಹುಬ್ಳಿಗೆ ಪಾಯಿಂಟ್ ಮಾಡಿ ಹೇಳ್ತಾರೆ. ಬಟ್ ಕುಂದಾಪುರ ಒಂದು ಆ ಕಲ್ಚರ್ನ ಒಂದು ಪ್ರೋಮೋದಲ್ಲಿ ತಂದು ಎಪಿಸೋಡ್ಸ್ ಗಳಲ್ಲಿ ತಂದು ಅಲ್ಲಿಯ ಜನರನ್ನ ಈ ಕಡೆನೂ ಕನೆಕ್ಟ್ ಮಾಡುವಂತದ್ದು ಇದೆಯಲ್ಲ, ತುಂಬಾ ಒಳ್ಳೆ ಅಟೆಂಪ್ಟ್. ಖಂಡಿತವಾಗ್ಲೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಟ್ವಿಸ್ಟ್ ಗಳೊಂದಿಗೆ ಶ್ರೀಗೌರಿ ಬರುತ್ತೆ. ನೋಡ್ತಾರೆ ಸೋಮವಾರದಿಂದ ಶುಕ್ರವಾರ ಕಲರ್ಸ್ ಕನ್ನಡದಲ್ಲಿ 8:00 ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ನೆಕ್ಸ್ಟ್ ಟೈಮ್ ಸಿಗೋಣ, ನಿಮ್ಗೆ ಅವಾರ್ಡ್ ಬಂದಿರಲಿ ಅಷ್ಟೇ. ಥ್ಯಾಂಕ್ ಯು. ಇದಾಗಿತ್ತು ನಟ ರಾಜೇಶ್ ಧ್ರುವ ಅವರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.